ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಹಲ್ಗಾವ್ ಉಗ್ರರ ದಾಳಿಯ ಬಳಿಕ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಭೀತಿ ಶುರುವಾಗಿದೆ. ಭಾರತ ಈಗಾಗಲೇ ಪಾಕಿಸ್ತಾನ ಇದರಲ್ಲಿ ನೇರ ಕೈವಾಡ ಹೊಂದಿದೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದರೆ ಇವತ್ತು ನರೇಂದ್ರ ಮೋದಿ ಅವರು ಶಪಥ ಮಾಡಿದ್ದಾರೆ. ನಾವು ಉಗ್ರಗಾಮಿಗಳನ್ನ ಜೊತೆಗೆ ಉಗ್ರರನ್ನ ಪೋಷಿಸುವಂತವರನ್ನ ನೆಲದೊಳಗೆ ಹೂತ್ ಹಾಕ್ತೀವಿ, ಹುಡುಕಿ ಹೂತ್ ಹಾಕ್ತೀವಿ ಅಂತ ಮೋದಿ ಶಪಥ ಮಾಡಿದ್ದಾರೆ. ಇದೆಲ್ಲದರ ಬೆನ್ನಲ್ಲೇ ಪಾಕಿಸ್ತಾನ ಕೂಡ ಯುದ್ಧ ಸಿದ್ಧತೆಯಲ್ಲಿ ತೊಡಗಿದೆಯಾ ಅನ್ನುವಂಥ ಅನುಮಾನ ಸೃಷ್ಟಿ ಆಗ್ತಾ ಇದೆ. ಯಾಕೆಂದ್ರೆ ಪಾಕಿಸ್ತಾನದ ಒಬ್ಬೊಬ್ಬ ನಾಯಕನೂ ಕೂಡ ಭಾರತ ಏನಾದರೂ ಈ ಬಾರಿ ಸರ್ಜಿಕಲ್ ಸ್ಟ್ರೈಕು, ಏರ್ ಸ್ಟ್ರೈಕು ಹಾಗೆ ಹೀಗೆ ಅಂತ ಮಾಡೋದಕ್ಕೆ ಬಂದಿದ್ದೆ ಆದರೆ ನಾವು ಕೂಡ ಉಲ್ಟಾ ಹೊಡಿತೀವಿ, ಭಾರತಕ್ಕೆ ತಕ್ಕ ಪ್ರತ್ಯುತ್ತರ ಕೊಡ್ತೀವಿ ಅಂತ ಪಾಕಿಸ್ತಾನ ಕೂಡ ಹೇಳ್ತಾ ಇದೆ. ಇದೆಲ್ಲದರ ನಡುವೆ ಪಾಕಿಸ್ತಾನ ಅರಬ್ಬಿ ಸಮುದ್ರದಲ್ಲಿ ಮಿಸೈಲ್ ಟೆಸ್ಟ್ ಮಾಡೋದಕ್ಕೆ ಮುಂದಾಗಿದೆ. ನೋ ಫ್ಲೈ ಝೋನ್ ಅನ್ನು ಘೋಷಣೆ ಮಾಡಿದೆ. ಯಾವಾಗ ಪಾಕಿಸ್ತಾನ ಈ ನೋ ಫ್ಲೈ ಝೋನ್ ಅನ್ನು ಘೋಷಣೆ ಮಾಡಿದೆ, ಇವತ್ತು ಅಥವಾ ನಾಳೆ ಮಿಸೈಲ್ ಟೆಸ್ಟ್ ನಡೆಸಬಹುದು ಅಂತ ಗೊತ್ತಾಯಿತು, ಇದಕ್ಕೆ ಭಾರತದ INS ಸೂರತ್ ಉತ್ತರ ಕೊಟ್ಟಿದೆ. ಇಸ್ರೇಲ್ ಜೊತೆಗೆ ನಾವು ಸೇರ್ಕೊಂಡು ನಿರ್ಮಾಣ ಮಾಡಿದಂತಹ ಒಂದು ಗೈಡೆಡ್ ಮಿಸೈಲ್ ಅನ್ನ INS ಸೂರತ್ ಮೂಲಕ ಉಡಾಯಿಸಿದೆ. ಇನ್ನೊಂದು ಕಡೆ ಅಮೆರಿಕದಿಂದ ಈ ಪಾಕಿಸ್ತಾನದ ಆರ್ಮಿ ಚೀಫ್ ಬಗ್ಗೆ ಬಹಳ ಸ್ಟ್ರಾಂಗ್ ರಿಯಾಕ್ಷನ್ ಬಂದಿದೆ. ಆರ್ಮಿ ಚೀಫ್ ಅನ್ನ ಲಾಡನ್ಗೆ ಹೋಲಿಸಿದ್ದಾರೆ, ಜೊತೆಗೆ ಜಾಗತಿಕ ಉಗ್ರ ಅಂತ ಕರೆದಿದ್ದಾರೆ. ಅದು ಕೂಡ ಅಮೆರಿಕದ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ. ಅಮೆರಿಕದಿಂದ ಬರ್ತಿರುವಂತಹ ಈ ರಿಯಾಕ್ಷನ್ ಸಹಜವಾಗಿ ಪಾಕಿಸ್ತಾನವನ್ನ ಬಹಳ ಒತ್ತಡಕ್ಕೀಡು ಮಾಡಿದೆ. ಇದೆಲ್ಲದರ ನಡುವೆ POK ಪ್ರಧಾನಮಂತ್ರಿ ಭಾರತ ಏನಾದರೂ ಗಡಿ ದಾಟಿ ಬಂದಿದ್ದೇ ಆದ್ರೆ ಆಗ ಪಾಕಿಸ್ತಾನ ಕೊಡುವಂತಹ ಉತ್ತರಕ್ಕೆ ಕಾಶ್ಮೀರದಿಂದ ದೆಹಲಿಯವರೆಗೂ ಕೂಡ ಬೆಲೆ ತೆರಬೇಕಾಗುತ್ತೆ ಅಂತ ಆತ ಎಚ್ಚರಿಕೆ ಕೊಟ್ಟಿದ್ದಾನೆ. POKಯ ಪ್ರಧಾನಮಂತ್ರಿ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ. ಏನೇನಾಗ್ತಾ ಇದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ. ಪಾಕಿಸ್ತಾನ ಏನೋ ಯುದ್ಧ ಸಿದ್ಧತೆಯಲ್ಲಿ ತೊಡಕೊಂಡಿದೆ. ಪಾಕಿಸ್ತಾನದ ಪ್ರಧಾನಿ ಒಂದು ಸಭೆಯನ್ನು ಕೂಡ ಕರೆದಿದ್ದಾರಂತೆ. ಇನ್ನೊಂದು ಕಡೆ POK ಪ್ರಧಾನಿ ಕೂಡ ಏನೋ ಅಬ್ಬರಿಸ್ತಾ ಇದ್ದಾನಂತೆ. ಇದೆಲ್ಲ ಬೆಳವಣಿಗೆಯನ್ನು ನಿಮಗೆ ವಿವರಿಸಿ ಹೇಳ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಇವತ್ತು 10:30-11 ಗಂಟೆವರೆಗೂ ಕೂಡ ಭಾರತದಲ್ಲಿ ಒಂದು ಚರ್ಚೆ ನಡೀತಾ ಇತ್ತು. ಭಾರತ ಈ ಬಾರಿ ಕೇವಲ ರಾಜತಾಂತ್ರಿಕವಾಗಿ ಮಾತ್ರ ಯುದ್ಧ ಮಾಡಬಹುದು. ಈಗಾಗಲೇ ಭಾರತ ಸರ್ಕಾರ ಪ್ರಮುಖವಾದಂತಹ 6 ನಿರ್ಧಾರವನ್ನು ಕೈಗೊಂಡಿದೆ. ಅತಿ ಮುಖ್ಯವಾಗಿ ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದ ಏನಿತ್ತು 1960ರಲ್ಲಿ ಏರ್ಪಟ್ಟಂತಹ ಒಪ್ಪಂದ, ಅದನ್ನ ನರೇಂದ್ರ ಮೋದಿ ಸರ್ಕಾರ ಸಸ್ಪೆಂಡ್ ಮಾಡಿದೆ. ಇನ್ನೊಂದು ಕಡೆ ಪಾಕಿಸ್ತಾನದ ಯಾವುದೇ ವ್ಯಕ್ತಿಗೂ ಕೂಡ ಭಾರತಕ್ಕೆ ಎಂಟ್ರಿ ಇಲ್ಲ ಅಂತ ಈಗಾಗಲೇ ನಿರ್ಬಂಧವನ್ನು ವಿಧಿಸಲಾಗಿದೆ. ಅಟ್ಟಾರಿ ಗಡಿಯನ್ನು ಬಂದ್ ಮಾಡಲಾಗಿದೆ. ಭಾರತದಲ್ಲಿರುವಂತಹ ಪಾಕಿಸ್ತಾನದ ಪ್ರಜೆಗಳನ್ನ ವಾಪಸ್ ಕಳುಹಿಸುವುದಕ್ಕೆ 48 ಗಂಟೆಗಳ ಕಾಲ ಗಡುವನ್ನು ನೀಡಲಾಗಿದೆ. ಹೀಗೆ ಭಾರತ ಸರ್ಕಾರ ಒಂದಷ್ಟು ಡಿಪ್ಲೊಮ್ಯಾಟಿಕ್ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡಿತು. ಆಗ ಕೆಲವರು ಹೇಳೋದಕ್ಕೆ ಶುರು ಮಾಡಿದ್ರು, ಇದಿಷ್ಟಕ್ಕೆ ಸೀಮಿತವಾಗುತ್ತೆ, ಈ ಬಾರಿ ನರೇಂದ್ರ ಮೋದಿ ಅವರ ಸರ್ಕಾರ ದೊಡ್ಡದೇನೋ ಒಂದಕ್ಕೆ ಕೈ ಹಾಕೋದಿಲ್ಲ ಅಂತ. ಅದಾದ ಕೆಲವೇ ನಿಮಿಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬಿಹಾರದಲ್ಲಿ ನಿಂತ್ಕೊಂಡು ಒಂದು ಭಾಷಣ ಮಾಡ್ತಾರೆ. ಈ ಪೆಹಲ್ಗಾವ್ ಅಟ್ಯಾಕ್ ಆದ ಬಳಿಕ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ನರೇಂದ್ರ ಮೋದಿ ಅವರು ಮಾಡಿದಂತಹ ಭಾಷಣ ಅದಾಗಿತ್ತು. ಸಹಜವಾಗಿ ಮಾಧ್ಯಮಗಳ ನಿರೀಕ್ಷೆ ಕೂಡ ಇತ್ತು. ಇಡೀ ದೇಶ ಎದುರು ನೋಡ್ತಾ ಇತ್ತು, ಮೋದಿ ಏನ್ ಹೇಳ್ತಾರೆ ಈ ಅಟ್ಯಾಕ್ ಬಗ್ಗೆ ಅಂತ. ಅಲ್ಲಿ ನರೇಂದ್ರ ಮೋದಿ ಅವರು ಬಹಳ ಸ್ಪಷ್ಟವಾಗಿ ಒಂದು ಮಾತನ್ನ ಹೇಳಿದ್ದಾರೆ. ಈ ಉಗ್ರವಾದವನ್ನು ಭಾರತ ಸಹಿಸಿಕೊಳ್ಳೋದಿಲ್ಲ, ಜೊತೆಗೆ ಯಾರು ಇದಕ್ಕೆ ಕಾರಣರಾಗಿದ್ದಾರೋ, ಈ ಉಗ್ರವಾದವನ್ನ ಮಾಡ್ತಾ ಇದ್ದಾರೋ ಅವರನ್ನ ನಾವು ನೆಲದೊಳಗೆ ಹೂತ್ ಹಾಕ್ತೀವಿ. ಹಾಗೆ ಈ ಉಗ್ರವಾದವನ್ನ ಪೋಷಿಸ್ತಿರುವವರನ್ನೂ ಕೂಡ ನಾವು ಅದೇ ರೀತಿಯಾಗಿ ಹುಡುಕಿ ನೆಲದೊಳಗೆ ಹೂತ್ ಹಾಕ್ತೀವಿ. ಇದನ್ನ ಕೇವಲ ಬಿಹಾರದಲ್ಲಿ ರ್ಯಾಲಿಯಲ್ಲಿ ಸೇರಿದಂತಹ ಜನರಿಗೆ ಮಾತ್ರ ಮೋದಿ ಹೇಳಿದ್ದಲ್ಲ, ಅಥವಾ ಭಾರತದಲ್ಲಿರುವಂತಹ ಪ್ರಜೆಗಳಿಗೆ ಮಾತ್ರ ಮೋದಿ ಹೇಳಿದ್ದಲ್ಲ, ಇಡೀ ವಿಶ್ವವನ್ನು ಉದ್ದೇಶಿಸಿ ಮೋದಿ ಹೇಳಿದ್ದಾರೆ. ಭಯೋತ್ಪಾದನೆಯ ವಿರುದ್ಧ ಭಾರತ ಅತೀ ಕಠಿಣವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಘೋಷಣೆ ಮಾಡಿದ್ದಾರೆ. ಅಲ್ಲಿಗೆ ಒಂದು ಸ್ಪಷ್ಟ ಆಗಿದೆ, ಕೇವಲ ಡಿಪ್ಲೊಮ್ಯಾಟಿಕ್ ಸರ್ಜಿಕಲ್ ಸ್ಟ್ರೈಕ್ಗೆ ಮಾತ್ರ ನರೇಂದ್ರ ಮೋದಿ ಅವರು ನಿಲ್ಲೋದಿಲ್ಲ, ಮುಂದೇನೋ ಮಾಡ್ತಾರೆ ಅನ್ನುವಂಥದ್ದು ಬಹಳ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ. ಇದೆಲ್ಲದರ ನಡುವೆ ಪಾಕಿಸ್ತಾನದಲ್ಲೂ ಕೂಡ ಯುದ್ಧ ಭೀತಿ ಜಾಸ್ತಿ ಆಗಿದೆ. ಯಾವಾಗ ಭಾರತ ಸರ್ಕಾರ ತಕ್ಷಣದ ರಿಯಾಕ್ಷನ್ ಆಗಿ ಅಷ್ಟೊಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ತಾ, ಈ ಹಿಂದೆ ಪುಲ್ವಾಮಾ ದಾಳಿ ಆದಾಗಲೂ ಕೂಡ ಭಾರತ ಸಿಂಧು ನದಿಯ ನೀರು ಹಂಚಿಕೆ ಒಪ್ಪಂದವನ್ನು ಕ್ಯಾನ್ಸಲ್ ಮಾಡಿರಲಿಲ್ಲ, ಬಾಲಾಕೋಟ್ ಏರ್ ಸ್ಟ್ರೈಕ್ ಮಾಡಿತ್ತು. ಉರಿ ಅಟ್ಯಾಕ್ ಆದಾಗಲೂ ಕೂಡ ಸರ್ಜಿಕಲ್ ಸ್ಟ್ರೈಕ್ ಮಾಡಿತ್ತೇ ಹೊರತು ನದಿ ನೀರು ಹಂಚಿಕೆ ಒಪ್ಪಂದವನ್ನು ಕ್ಯಾನ್ಸಲ್ ಮಾಡಿರಲಿಲ್ಲ. ಆದರೆ ಈಗ ನರೇಂದ್ರ ಮೋದಿ ಸರ್ಕಾರ ಅಷ್ಟೊಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಂಡಿದೆ. ಕೆಲವರಿಗೆ ಅನಿಸಬಹುದು ಇದೇನು ಮಹಾ ನಿರ್ಧಾರ ಅಂತ. ಮಿತ್ರರೇ, 1960ರಲ್ಲಿ ಈ ಒಪ್ಪಂದ ಆಗಿದ್ದು, ಅಲ್ಲಿಂದ ಇಲ್ಲಿಯವರೆಗೆ ಈ ದೇಶದಲ್ಲಿ 11 ಪ್ರಧಾನಮಂತ್ರಿಗಳಾಗಿ ಹೋಗಿದ್ದಾರೆ. ವಿರೋಧ ಪಕ್ಷದಲ್ಲಿದ್ದಂಥವರು ಕೂಡ ಆಡಳಿತ ಪಕ್ಷಕ್ಕೆ ಬಂದು ಕೂತಿದ್ರು. ಆದರೂ ಕೂಡ ಈ ಒಪ್ಪಂದವನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಮುಂದಾಗಿರಲಿಲ್ಲ. ಯಾಕೆಂದ್ರೆ ಈ ಒಪ್ಪಂದವನ್ನು ಮಾಡಿಸಿದ್ದು ವರ್ಲ್ಡ್ ಬ್ಯಾಂಕ್. ಈಗೇನಾದರೂ ಕ್ಯಾನ್ಸಲ್ ಮಾಡ್ತೀವಿ ಅಂತಂದ್ರೆ ಅಂತಾರಾಷ್ಟ್ರೀಯ ಒತ್ತಡ ಏರ್ಪಡುತ್ತೆ. ಆದರೆ ನರೇಂದ್ರ ಮೋದಿ ಅವರು ಡೋಂಟ್ ಕೇರ್ ಅಂತ ಈ ಒಪ್ಪಂದವನ್ನು ಸಸ್ಪೆಂಡ್ ಮಾಡಿ ಹಾಕಿದ್ದಾರೆ. ಹೀಗಾಗಿ ಪಾಕಿಸ್ತಾನಕ್ಕೂ ಗೊತ್ತಾಗ್ತಾ ಇದೆ, ಕೇಂದ್ರ ಸರ್ಕಾರ ಬಹಳ ಸೀರಿಯಸ್ ಆಗಿ ಪರಿಗಣಿಸಿದೆ, ಯಾವುದೇ ಕ್ಷಣದಲ್ಲಿ ನಮ್ಮ ಮೇಲೆ ದಾಳಿ ಆಗಬಹುದು ಅಂತ. ಅದಕ್ಕೋಸ್ಕರವಾಗಿ ಪಾಕಿಸ್ತಾನವೂ ಕೂಡ ಪದೇ ಪದೇ ಹೇಳಿಕೆ ಕೊಡ್ತಾ ಇದೆ, ನಾವು ಈ ಬಾರಿ ಸುಮ್ಮನೆ ಬಿಡೋದಿಲ್ಲ, ಭಾರತ ಏನಾದರೂ ದಾಳಿ ಮಾಡೋದಕ್ಕೆ ಬಂದರೆ ತಕ್ಕ ಪ್ರತ್ಯುತ್ತರವನ್ನು ಕೊಡ್ತೀವಿ ಅಂತ ಅವರು ಅಬ್ಬರಿಸ್ತಾ ಇದ್ದಾರೆ. ಕೇವಲ ಅಬ್ಬರಿಸ್ತಾ ಇಲ್ಲ, ಅವರು ಅರಬ್ಬಿ ಸಮುದ್ರದಲ್ಲಿ ನೋ ಫ್ಲೈಯಿಂಗ್ ಝೋನ್ ಅಂತ ಘೋಷಣೆ ಮಾಡಿದ್ದಾರೆ. ಯಾಕೆ ಈ ನೋ ಫ್ಲೈಯಿಂಗ್ ಝೋನ್ ಅಂತ ಘೋಷಣೆ ಮಾಡ್ತಾರೆ ಅಂತಂದ್ರೆ, ಮಿಸೈಲ್ಗಳನ್ನು ಟೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಈಗ ಪಾಕಿಸ್ತಾನದ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ, ಬಾಬರ್ ಕ್ರೂಸ್ ಮಿಸೈಲ್ ಅನ್ನ ಪಾಕಿಸ್ತಾನ ಟೆಸ್ಟ್ ಮಾಡೋದು ಹೊರಟಿದೆ. ಇದರ
ಇದರ ರೇಂಜ್ 450ರಿಂದ 500 ಕಿಲೋಮೀಟರ್ ಇರಬಹುದು ಅಂತ ಅಂದಾಜು ಮಾಡಲಾಗಿದೆ. ಪಾಕಿಸ್ತಾನ ಇದರ ಟೆಸ್ಟ್ ನಡೆಸುವ ಮೂಲಕ ಭಾರತಕ್ಕೆ ಸಂದೇಶ ಕೊಡೋದಕ್ಕೆ ಯತ್ನ ಮಾಡ್ತಾ ಇದೆ ಎನ್ನುವ ಸುದ್ದಿ ಬರ್ತಾ ಇದೆ. ಮಿತ್ರರೇ, ಈ ಸುದ್ದಿ ಕೇಳಿ ಭಾರತ ಸುಮ್ಮನೆ ಕೂರುತ್ತಾ? ತಕ್ಷಣಕ್ಕೆ ಭಾರತ ಉತ್ತರ ಕೊಟ್ಟಿದೆ. ನಮ್ಮ ಇಂಡಿಯನ್ ನೇವಿಯ INS ಸೂರತ್ ಮೂಲಕವಾಗಿ ಭಾರತ ಉತ್ತರವನ್ನು ರವಾನಿಸಿದೆ. ಅದು ಹೇಗೆ ಕೇಳಿದ್ರೆ, ಇಂಡಿಯನ್ ನೇವಿಯಲ್ಲಿರುವಂತಹ ಡೆಸ್ಟ್ರಾಯರ್ ಆಗಿರುವಂತಹ INS ಸೂರತ್ ಮೂಲಕವಾಗಿ ಭಾರತ ಮತ್ತು ಇಸ್ರೇಲ್ ಜಂಟಿಯಾಗಿ ನಿರ್ಮಾಣ ಮಾಡಿರುವಂತಹ ಗೈಡೆಡ್ ಮಿಸೈಲ್ ಅನ್ನು ಲಾಂಚ್ ಮಾಡಲಾಗಿದೆ. ಆ ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಈ ಎಕ್ಸರ್ಸೈಸ್ ಅನ್ನು ನೋಡಿದಾಗಲೇ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಭಾರತೀಯ ಸೇನೆ ಫುಲ್ ಆಕ್ಟಿವ್ ಆಗಿದೆ ಅಂತ. ಸದ್ಯ ಇಂಡಿಯನ್ ನೇವಿ ಮಾಡಿದೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುದ್ದಿ ಬರಬಹುದು ಭಾರತದ ಏರ್ಫೋರ್ಸ್ ಏನೋ ಒಂದು ಎಕ್ಸರ್ಸೈಸ್ ಅನ್ನು ಆರಂಭಿಸ್ತು ಅಂತ. ಹಾಗೆ ಭಾರತದ ಮಿಲಿಟರಿಯು ಕೂಡ ಅಂತಹದೇ ಯಾವುದೋ ಒಂದು ಎಕ್ಸರ್ಸೈಸ್ ಅನ್ನು ಆರಂಭಿಸಿದ್ರೂ ಕೂಡ ಆಶ್ಚರ್ಯ ಏನಿಲ್ಲ. ಅಷ್ಟರ ಮಟ್ಟಿಗೆ ಭಾರತದ ರಕ್ಷಣಾ ಇಲಾಖೆಯಿಂದ 3 ವಿಭಾಗಕ್ಕೆ ಕ್ಲಿಯರ್ ಆದಂತಹ ಇನ್ಸ್ಟ್ರಕ್ಷನ್ ಇದೆ, ನೀವು ಸನ್ನದ್ಧ ಸ್ಥಿತಿಯಲ್ಲಿರಬೇಕು ಅಂತ. ಮಿತ್ರರೇ, ಇದು ಸಹಜವಾಗಿ ಪಾಕಿಸ್ತಾನವನ್ನು ನಿದ್ದೆಗೆಡಿಸಿರುತ್ತೆ. ಹೀಗಾಗಿ ಪಾಕಿಸ್ತಾನದ ಪ್ರಧಾನಿ ಈಗಾಗಲೇ ಹೈ ಲೆವೆಲ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಶಹಬಾಜ್ ಶರೀಫ್ ನೇತೃತ್ವದಲ್ಲಿ ಈ ಮೀಟಿಂಗ್ ನಡೆಯುತ್ತೆ. ಈ ಮೀಟಿಂಗ್ನಲ್ಲಿ ಪಾಕಿಸ್ತಾನದ ಮುಲ್ಲಾ ಜನರಲ್ ಆಗಿರುವಂತಹ ಆಸಿಮ್ ಮುನೀರ್ ಭಾಗಿಯಾಗ್ತಾನೆ. ಜೊತೆಗೆ ಪಾಕಿಸ್ತಾನದ ಎಲ್ಲ ಮಿಲಿಟರಿ ವಿಭಾಗದ ಮುಖ್ಯಸ್ಥರು ಕೂಡ ಭಾಗಿಯಾಗ್ತಾರೆ. ಆ ಮೀಟಿಂಗ್ನಲ್ಲಿ ಮುಖ್ಯವಾಗಿ ಭಾರತದಿಂದ ಸಂಭವ್ಯ ದಾಳಿಯ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ. ಜೊತೆಗೆ ನದಿ ನೀರು ಹಂಚಿಕೆ ಒಪ್ಪಂದವನ್ನು ಕ್ಯಾನ್ಸಲ್ ಮಾಡಿರೋದ್ರಿಂದ ಪಾಕಿಸ್ತಾನದ ಮೇಲೆ ಏನು ಪರಿಣಾಮ ಆಗುತ್ತೆ, ಪಾಕಿಸ್ತಾನ ಮುಂದೇನು ಮಾಡಬೇಕು, ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ ಅಂತ ಪಾಕಿಸ್ತಾನದ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ. ಇನ್ನೊಂದು ಕಡೆ ಪಾಕಿಸ್ತಾನದ ಮೀಡಿಯಾಗಳಲ್ಲಿ ಕೆಲ ಚರ್ಚೆಗಳು ನಡೀತಾ ಇರುತ್ತೆ. ಭಾರತ ಈಗ ನದಿ ನೀರು ಹಂಚಿಕೆ ಒಪ್ಪಂದವನ್ನು ಕ್ಯಾನ್ಸಲ್ ಮಾಡಿದೆಯಲ್ಲ, ಇದಕ್ಕೆ ಭಾರತಕ್ಕೆ ಹೇಗೆ ಉತ್ತರ ಕೊಡಬೇಕು ಅಂತಂದರೆ, ಭಾರತ ಸಿಂಧು ಹಾಗೂ ಅದರ ಉಪನದಿಗೆ ಕೆಲ ಡ್ಯಾಮ್ಗಳನ್ನು ಕಟ್ಕೊಂಡಿದೆಯಲ್ಲ, ಅದನ್ನೆಲ್ಲ ಬಾಂಬ್ ಹಾಕಿ ಉಡಾಯಿಸಿಬಿಡಬೇಕು. ಆಗ ನದಿ ನೀರು ಸರಾಗವಾಗಿ ಪಾಕಿಸ್ತಾನಕ್ಕೆ ಹರಿದು ಬರುತ್ತೆ, ಭಾರತ ಏನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಹೀಗೆಲ್ಲ ಕೆಲವರು ಮಾತನಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ, ಭಾರತೀಯ ಸೇನೆ ಬಳೆ ತೊಟ್ಕೊಂಡು ಕೂತಿಲ್ಲ. ಇವರು ಡ್ಯಾಮ್ ಹೊಡೆಯೋದಕ್ಕೆ ಬಂದರೆ ಬಿಡಿ, ಅವರೇನೋ ಅವ್ರ ಸಮಾಧಾನಕ್ಕೆ ಹೇಳ್ಕೊಳ್ತಾರೆ, ಅದ್ರ ಬಗ್ಗೆ ನಾವ್ಯಾಕೆ ಚರ್ಚೆ ಮಾಡೋಣ. ಒಟ್ಟಿನಲ್ಲಿ ಪಾಕಿಸ್ತಾನದಲ್ಲಿ ಪ್ಯಾನಿಕ್ ಸಿಚುವೇಶನ್ ಅಂತೂ ಕ್ರಿಯೇಟ್ ಆಗಿದೆ. ಬಹಳ ಒತ್ತಡದಲ್ಲಿದೆ ಸೇನೆ. ಇದೆಲ್ಲದರ ನಡುವೆ ಅಮೆರಿಕದ ಪೆಂಟಗಾನ್ನ ಮಾಜಿ ಅಧಿಕಾರಿಯೊಬ್ಬರು ಬಹಳ ಒಳ್ಳೆಯ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನಗೆ ಈ ಸ್ಟೇಟ್ಮೆಂಟ್ ನೋಡಿದಂತಹ ಸಂದರ್ಭದಲ್ಲಿ ಅಮೆರಿಕದಿಂದ ಇನ್ನೂ ಹೆಚ್ಚು ಇಂತಹ ಸ್ಟೇಟ್ಮೆಂಟ್ಗಳು ಬರಬೇಕು ಅಂತ ಅನಿಸೋದಕ್ಕೆ ಶುರುವಾಯಿತು. ಅವರ ಹೆಸರು ಮೈಕಲ್ ರೂಬಿನ್ ಅಂತ. ಇವರು ಪೆಂಟಗಾನ್ನ ಮಾಜಿ ಅಧಿಕಾರಿ, ತುಂಬ ಪ್ರಭಾವಿ ವ್ಯಕ್ತಿ ಅಮೆರಿಕದಲ್ಲಿ. ಅವ್ರೇನು ಹೇಳ್ತಾರೆ ಅಂತಂದರೆ, ಪೆಹಲ್ಗಾವ್ ದಾಳಿಯ ಹಿಂದೆ ಪಾಕಿಸ್ತಾನ ಇದೆ, ಇದರಲ್ಲಿ ಯಾವುದೇ ಡೌಟೇ ಇಲ್ಲ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ನೇತೃತ್ವದಲ್ಲೇ ಈ ದಾಳಿಯನ್ನು ರೂಪಿಸಲಾಗಿದೆ. ಆತನೇ ಇದರ ಹಿಂದೆ ಇರುವಂತಹದ್ದು ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ. ಜೊತೆಗೆ ಆಸಿಮ್ ಮುನೀರ್ಗೂ ಹಾಗೂ ಈ ಹಿಂದೆ ಇದ್ದಂತಹ ಒಸಾಮಾ ಬಿನ್ ಲಾಡೆನ್ಗೂ ಯಾವುದೇ ವ್ಯತ್ಯಾಸ ಇಲ್ಲ. ಸಣ್ಣದಾಗಿ ಒಂದು ವ್ಯತ್ಯಾಸ ಇದೆ, ಅದೇನು ಕೇಳಿದ್ರೆ ಒಸಾಮಾ ಬಿನ್ ಲಾಡೆನ್ ಗುಹೆಯಲ್ಲಿ ಬದುಕ್ತಾ ಇದ್ದ, ಈ ಆಸಿಮ್ ಮುನೀರ್ ಬಂಗ್ಲೆಯಲ್ಲಿ ಬದುಕ್ತಾ ಇದ್ದಾನೆ. ಅದಕ್ಕಿಂತ ಹೆಚ್ಚೇನು ವ್ಯತ್ಯಾಸ ಇಲ್ಲ. ಹೀಗಾಗಿ ಈ ಆಸಿಮ್ ಮುನೀರ್ನನ್ನ ಜಾಗತಿಕ ಉಗ್ರ ಅಂತ ಕರೀಬೇಕು, ಆ ರೀತಿಯಾಗಿ ಘೋಷಣೆ ಮಾಡಬೇಕು ಎಲ್ಲ ದೇಶಗಳು ಸೇರ್ಕೊಂಡು. ಜೊತೆಗೆ ಪಾಕಿಸ್ತಾನವನ್ನ ಉಗ್ರರನ್ನ ಪೋಷಿಸುವಂತಹ ದೇಶ ಅಂತ ಘೋಷಣೆ ಮಾಡಬೇಕು. ಹೀಗಂತ ಮೈಕಲ್ ರೂಬಿನ್ ಜಾಗತಿಕ ಸಮುದಾಯವನ್ನು ಒತ್ತಾಯ ಮಾಡಿದ್ದಾರೆ. ಇದಕ್ಕೆ ಮುಂದುವರೆದವರೊಂದು ಇಂಟ್ರೆಸ್ಟಿಂಗ್ ಮಾತನ್ನು ಹೇಳ್ತಾರೆ. ಅದೇನು ಕೇಳಿದ್ರೆ, ಈ ಹಂದಿಗೆ ಲಿಪ್ಸ್ಟಿಕ್ ಅನ್ನು ಹಚ್ಚಿದ್ರೆ ಹೊಲಸು ತಿನ್ನೋದನ್ನೇನಾದ್ರೂ ನಿಲ್ಲಿಸುತ್ತಾ? ಹಾಗೆ ಈ ಆಸಿಮ್ ಮುನೀರ್ ಏನು ಬದಲಾಗೋದಿಲ್ಲ, ಆತ ಒಬ್ಬ ಜಾಗತಿಕ ಟೆರರಿಸ್ಟ್ ಅಂತ ಮೈಕಲ್ ರೂಬಿನ್ ವಾಗ್ದಾಳಿ ನಡೆಸಿದ್ದಾರೆ. ಅದಕ್ಕೆ ಮುಂದುವರೆದು ರೂಬಿನ್ ಹೇಳ್ತಾರೆ, ಪಾಕಿಸ್ತಾನ ಏನಾದರೂ ಅಮೆರಿಕಕ್ಕೆ ಸಂದೇಶ ಕೊಡೋದಕ್ಕೆ ಯತ್ನ ಮಾಡ್ತಿದ್ಯಾ ಏನ್ ಕತೆ ಹೀಗಂತ ಪ್ರಶ್ನೆ ಕೇಳಿದ್ದಾರೆ. ಯಾಕೆಂತಂದ್ರೆ ಈ ಹಿಂದೆ ಅಮೆರಿಕದ ಅಧ್ಯಕ್ಷರಾಗಿದ್ದಂತಹ ಬಿಲ್ ಕ್ಲಿಂಟನ್ ಭಾರತಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಉಗ್ರ ದಾಳಿ ಆಗಿತ್ತು. ಈಗ ಭಾರತಕ್ಕೆ JD ವೆನ್ಸ್ ಭೇಟಿ ಕೊಟ್ಟಿದ್ರು. JD ವೆನ್ಸ್ ಭಾರತದಲ್ಲಿರುವಂತಹ ಸಂದರ್ಭದಲ್ಲೇ ಈ ರೀತಿಯ ಉಗ್ರ ದಾಳಿ ಆಗಿದೆ. ಅಂದ್ರೆ ಪಾಕಿಸ್ತಾನ ಏನಾದರೂ ಅಮೆರಿಕಕ್ಕೆ ಸಂದೇಶ ಕೊಡೋದಕ್ಕೆ ಯತ್ನ ಮಾಡ್ತಾ ಇದೆಯಾ ಹೀಗಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಜೊತೆಗೆ ರೂಬಿನ್ ಭಾರತಕ್ಕೂ ಒಂದು ಸಲಹೆ ಕೊಟ್ಟಿದ್ದಾರೆ. ಅಕ್ಟೋಬರ್ 7ನೇ ತಾರೀಕು ಇಸ್ರೇಲ್ ಮೇಲೆ ಯಾವ ರೀತಿಯಾಗಿ ಹಮಾಸ್ನವರು ದಾಳಿ ಮಾಡಿದ್ರು, ಅದೇ ರೀತಿಯ ದಾಳಿ ಈಗ ಭಾರತದ ಮೇಲೂ ಕೂಡ ಆಗಿದೆ. ಹೀಗಾಗಿ ಇಸ್ರೇಲ್ನವರು ಹಮಾಸ್ ಮೇಲೆ ಯಾವ ರೀತಿಯಾಗಿ ಪ್ರತೀಕಾರವನ್ನು ತೀರಿಸಿಕೊಂಡ್ರು, ಗಾಜಾವನ್ನು ಯಾವ ರೀತಿಯಾಗಿ ನಾಶ ಮಾಡಿದ್ರು, ಅದೇ ರೀತಿಯಾಗಿ ಭಾರತ ಕೂಡ ಈಗ ಪ್ರತೀಕಾರವನ್ನು ತೀರಿಸಿಕೊಳ್ಳಬೇಕು. ಅದರಲ್ಲಿ ಯಾವುದೇ ಮುಲಾಜು ನೋಡಬಾರದು ಅಂತ ಹೇಳಿ ರೂಬಿನ್ ಭಾರತಕ್ಕೆ ಸಲಹೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಈ POK ಪ್ರಧಾನಿ ಬಾಲ ಬಿಚ್ಚಿದ್ದಾನೆ. ಮಿತ್ರರೇ, ನೆನಪಿರಲಿ, ನಾನು ಮಾತನಾಡ್ತಾ ಇರೋದು POK ಪ್ರಧಾನಿಯ ಬಗ್ಗೆ, ಪಾಕ್ ಪ್ರಧಾನಿಯ ಬಗ್ಗೆ ಅಲ್ಲ. ಪಾಕ್ಗೆ ಬೇರೆ ಪ್ರಧಾನಿ, POKಗೆ ಬೇರೆ ಪ್ರಧಾನಿ ಇದ್ದಾರಾ ಅಂತ ನಿಮಗೊಂದು ಪ್ರಶ್ನೆ ಬರಬಹುದು. ಖಂಡಿತವಾಗ್ಲೂ ಇದ್ದಾರೆ. ಮಿತ್ರರೇ, ಈ POK ಪ್ರಾಂತ್ಯ ಇದೆಯಲ್ಲ, ಅದಕ್ಕೆ ಪಾಕಿಸ್ತಾನ ಒಬ್ಬ ಪ್ರಧಾನಿಯನ್ನು ನೇಮಕ ಮಾಡಿರುತ್ತೆ. ಆತ ಕೈಗೊಂಬೆ. ಭಾರತದಲ್ಲಿ ಆರ್ಟಿಕಲ್ 370 ಇತ್ತಲ್ಲ ಕಾಶ್ಮೀರಕ್ಕೆ, ಅದೇ ರೀತಿಯಾಗಿ ಈ POK ಪ್ರಾಂತ್ಯದಲ್ಲಿ ಪಾಕಿಸ್ತಾನವೂ ಕೂಡ ಒಂದು ಸ್ಪೆಷಲ್ ಆದಂತಹ ಸ್ಟೇಟಸ್ ಅನ್ನು ಕೊಟ್ಟಿದೆ ಅವರಿಗೆ. ಆ ಪ್ರಾಂತ್ಯದ ಆಡಳಿತವನ್ನು ನೋಡಿಕೊಳ್ಳುವವನಿಗೆ ಪ್ರಧಾನಿ ಅಂತ ಕರೀತಾರೆ, ಮುಖ್ಯಮಂತ್ರಿ ಅಂತ ಕರೆಯೋದಿಲ್ಲ. ಆದರೆ ಆತ ಪಾಕಿಸ್ತಾನದ ಕೈಗೊಂಬೆ ಆಗಿರ್ತಾನೆ. ಪಾಕಿಸ್ತಾನದ ಸೇನೆ ಹೇಗೆ ಹೇಳುತ್ತೋ ಹಾಗೆ ಕೇಳ್ತಾನೆ ಅಷ್ಟೇ. ಆತ ಈಗ ಭಾರತದ ಬಗ್ಗೆ ಬಹಳ ಗಂಭೀರವಾದಂತಹ ಎಚ್ಚರಿಕೆ ಕೊಟ್ಟಿದ್ದಾನೆ. ಅದೇನು ಕೇಳಿದ್ರೆ, ಭಾರತ ಸಿಂಧೂ ನದಿ ನೀರು ಹಂಚಿಕೆಯ ಒಪ್ಪಂದವನ್ನು ಕ್ಯಾನ್ಸಲ್ ಮಾಡ್ತಾ ಇದೆ. ಇದಕ್ಕೆ ಭಾರತ ಬೆಲೆ ತೆರಬೇಕಾಗತ್ತೆ. ಭಾರತ ಅಂತಂದ್ರೆ ಕಾಶ್ಮೀರದಿಂದ ದೆಹಲಿಯವರೆಗೂ ಕೂಡ ಬೆಲೆ ತೆರಬೇಕಾದಂತಹ ಸನ್ನಿವೇಶ ನಿರ್ಮಾಣ ಆಗತ್ತೆ. ನಾವು ರಕ್ತದಲ್ಲಿ ಉತ್ತರ ಕೊಡ್ತೀವಿ ಅಂತ ಆತ ಅಬ್ಬರಿಸಿದ್ದಾನೆ. ಮಿತ್ರರೇ, ಅದು ಹೇಗೆ ರಕ್ತದಲ್ಲಿ ಉತ್ತರ ಕೊಡ್ತಾನೋ ನನಗಂತೂ ಗೊತ್ತಿಲ್ಲ. ಅವ್ರ ಸೈನಿಕರಿಗಂತೂ ಮೀಟರ್ ಇಲ್ಲ. ಇದೇ ರೀತಿಯಾಗಿ ಉಗ್ರಗಾಮಿಗಳು ಇನ್ನೆಲ್ಲೋ
ಅಮಾಯಕ ಜನರ ಮೇಲೆ, ಅಂದ್ರೆ ಶಸ್ತ್ರಾಸ್ತ್ರ ಇಲ್ಲದೆ ಹೆಂಡತಿ ಮಕ್ಕಳ ಜೊತೆಗೆ ಮೋಜು ಮಸ್ತಿ ಮಾಡ್ತಿರೋರ ಮೇಲೆ ದಾಳಿ ಮಾಡಬಹುದಷ್ಟೇ. ಬಹುಶಃ ಪಿಒಕೆಯ ಪ್ರಧಾನಿ ಅದನ್ನೇ ರಕ್ತದ ಉತ್ತರ ಅಂತ ಅಂದುಕೊಂಡಿರಬಹುದೇನೋ. ಹೇಡಿಗಳು ಹೇಗೆ ಅಂದುಕೊಳ್ಳೋದಕ್ಕೆ ಸಾಧ್ಯ ಹೇಳಿ. ಪಿಒಕೆಯ ಪ್ರಧಾನಿಯ ಹೆಸರು ಚೌಧರಿ ಅನ್ವರ್ ಉಲ್ ಹಕ್ ಅಂತ. ಈತ ಏನಿದೆ ಮೊದಲಲ್ಲ, ಈ ಮೊದಲು ಕೂಡ ಭಾರತದ ವಿರುದ್ಧವಾಗಿ ಇಂತಹ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇರ್ತಾನೆ. ಪಾಕಿಸ್ತಾನದ ಒಳಗೆ ವಿರೋಧ ವ್ಯಕ್ತವಾಗುತ್ತೆ. ಕಳೆದ ಫೆಬ್ರವರಿ ತಿಂಗಳಲ್ಲೂ ಕೂಡ ಈತ ಇದೇ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ. ನರೇಂದ್ರ ಮೋದಿ ಅವರು ಈ ಆಜಾದ್ ಕಾಶ್ಮೀರ ಭಾಗದಲ್ಲಿ ರಕ್ತದ ಹೋಳಿ ಆಟವನ್ನು ನಿಲ್ಲಿಸದೆ ಹೋದ್ರೆ ನಾವು LOCಯನ್ನು ದಾಟಿ ಬಂದು ಉತ್ತರ ಕೊಡಬೇಕಾಗತ್ತೆ, ನಾವು ಕಾಶ್ಮೀರದಲ್ಲಿ ರಕ್ತ ದೋಕುಳಿ ಆಡ್ತೀವಿ ಅಂತ ಹೇಳಿ ಈತ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಮೋದಿ ಅದು ಯಾವಾಗ ಆಜಾದ್ ಕಾಶ್ಮೀರಕ್ಕೆ ಹೋಗಿ ರಕ್ತ ದೋಕುಳಿ ಆಡಿದಾರೋ ನನಗಂತೂ ಗೊತ್ತಿಲ್ಲ. ಅಂದರೆ ಈತನ ಹೇಳಿಕೆಯಿಂದ ಒಂದು ಸ್ಪಷ್ಟ ಆಗುತ್ತೆ, ಭಾರತದ ಸೇನೆ ಅವಾಗವಾಗ ಏನಾದರೂ ಈ ಆಜಾದ್ ಕಾಶ್ಮೀರ ಅಂದರೆ ಪಾಕಿಸ್ತಾನದ ಕೈಯಲ್ಲಿರುವಂತಹ POK ಪ್ರಾಂತ್ಯ ಏನಿದೆ ಅಲ್ಲೇನಾದರೂ ದಾಳಿ ಮಾಡ್ತಿರುತ್ತಾ ಅನ್ನುವಂಥ ಅನುಮಾನ ಸೃಷ್ಟಿಯಾಗುತ್ತೆ. ಯಾಕೆಂದ್ರೆ ಅಲ್ಲಿನ ಪ್ರಧಾನಿಯೇ ಹೇಳ್ತಾ ಇದ್ದಾನಲ್ಲ. ಹಾಗಾಗಿ ಹೀಗೆ POKಯ ಪ್ರಧಾನಿ ಪುಂಕಾನುಪುಂಕವಾಗಿ ಭಾಷಣ ಮಾಡ್ತಿದ್ದ ಹಾಗೆ ಅಲ್ಲಿನ ಮಾಧ್ಯಮಗಳು ಇದನ್ನು ಟೀಕಿಸೋದಕ್ಕೆ ಶುರು ಮಾಡಿದ್ವು. ಈ ರೀತಿಯ ಹೇಳಿಕೆಗಳಿಂದಾಗಿ ಪಾಕಿಸ್ತಾನದ ಭದ್ರತೆಗೆ ನೀವು ಥ್ರೆಟ್ ತರ್ತಾ ಇದ್ರಿ, ನೀವು LOCಯನ್ನು ದಾಟಿ ಹೋಗಿ ಭಾರತದ ಮೇಲೆ ದಾಳಿ ಮಾಡ್ತೀವಿ ಅಂತಂದ್ರೆ ಭಾರತ ಏನು ಕೈಕಟ್ಟಿ ಕೂರುತ್ತಾ ಅಂತ ಹೇಳಿ ಪಾಕಿಸ್ತಾನದ ಮಾಧ್ಯಮಗಳೇ ಅವರನ್ನು ಪ್ರಶ್ನೆ ಮಾಡಿದ್ವು. ಒಟ್ನಲ್ಲಿ ಮಿತ್ರರೇ, ಈ ಪೆಹಲ್ಗಾವ್ ದಾಳಿಯ ಬಳಿಕ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಭೀತಿ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ. ಇದು ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಮಾದರಿಯ ಒಂದು ಸ್ಟ್ರೈಕ್ಗೆ ಸೀಮಿತವಾಗತ್ತಾ ಅಥವಾ ಯುದ್ಧವಾಗಿ ಪರಿವರ್ತನೆ ಆಗತ್ತಾ ಯಾರಿಗೂ ಕೂಡ ಗೊತ್ತಿಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.